ವೆಲ್ಕಮ್ ಬ್ಯಾಕ್ ಟು ಪ್ರಿಯಾಂಕಾ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮದಿರಿ ಅಂತ ತಿಳ್ಕೊತೀನಿ. ಇವತ್ತ ಕಡಲೆ ಹಿಟ್ಟಿನಿಂದ ಆಮ್ಲೆಟ್ ಹೆಂಗೆ ಮಾಡ್ತಾರೆ ಆಮ್ಲೆಟ್ ಮಾಡ್ಲಕ್ಕ ಒಂದು ಬೌಲ್ ತೊಗೊಂಡೇನ್ರಿ. ಅದಕ್ಕೆ ನಮಗೆ ಎಷ್ಟು ಬೇಕಾಗ್ತದೆ ಅಷ್ಟು ಕಡಲೆ ಹಿಟ್ಟು, ಇಷ್ಟು ಸಾಕ್ರಿ. ನಾವು ಒಬ್ಬಾಕಿಗೆ ಮಾಡ್ಲತ್ತೀನಿ. ಒಂದು ಉಳ್ಳಾಗಡ್ಡಿ ಕೊಯ್ದೇನಿ ರೀ. ಸುಟ್ಟ ಮಾಡ್ಬೇಕು. ಮತ್ತು ಕೊಯ್ದಿಟ್ಟುವಂಥ ಕೊತ್ತಂಬರಿ, ನಿಮಗೆ ಎಷ್ಟು ಬೇಕಾಗ್ತದೆ ಅಷ್ಟು ಖಾರ ಹಾಕೋಬೇಕ್ರಿ. ಖಾರ ಇರ್ಲಿಕ್ಕಂದ್ರೆ ಮೆಣಸಿನ್ಕಾಯಿ ಕೊಯ್ದು ಹಾಕೊಂಡ್ರೆ ಭೀ ನಡೀತದೆ ರೀ. ರುಚಿಗೆ ತಕ್ಕಷ್ಟು ಉಪ್ಪು. ಒಂದು ಸ್ವಲ್ಪ ಜೀರಿಗೆ ಹಾಕೋತೀನಿ ರೀ. ನೀರು ಹಾಕೊಂಡು ಎಲ್ಲ ಮಿಕ್ಸ್ ಮಾಡ್ಕೋಬೇಕ್ರಿ ಚೆನ್ನಾಗಿ. ಗಂಟು ಆಗಬಾರ್ದ್ರಿ ಅದು. ಎಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಳಕ ಒಂದು 5 ನಿಮಿಷ ಇಡ್ಬೇಕ್ರಿ ಅದಕ್ಕೆ ನೆನಿಲಕ್ಕ. ಇದಕ್ಕೆ 5 ನಿಮಿಷ ನೆನೆ ಇಡ್ತೀನಿ ರೀ. 5 ನಿಮಿಷ ಆಯ್ತು ನೋಡ್ರಿ. ಇದು ನೆಂದದ್ರಿ ಚಲೋ. ಈಗ ಗ್ಯಾಸ್ ಚಾಲು ಮಾಡಿ ಹಂಚಿಡ್ತೀನಿ ರೀ ಒಲೆ ಮ್ಯಾಗ, ಗ್ಯಾಸಿನ ಮ್ಯಾಗ. ಗ್ಯಾಸ್ ಚಾಲು ಮಾಡ್ಕೊಂಡು ಹಂಚಿಡ್ತೀನಿ ರೀ. ಇವಾಗ ತವ ಕಾಯ್ದದ್ರಿ. ಒಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ ರೀ. ರೊಟ್ಟಿ ಮಾಡಿದ ತವ ಅದಲ್ಲ ರೀ, ಅದಕ್ಕೆ ಒಂದು ಸ್ವಲ್ಪ ಕರ್ರಗಾಗ್ಯದ. ಚಿನ್ನು ಬಿಡಲಾಗ್ಯಾಳ್ರಿ ನೋಡ್ರಿ. ಇಲ್ಲಿ ಚಿನ್ನು ಹೆಂಗೆ ಕೂತಾಳ ತಡಿ ಮ್ಯಾಗ, ಇದು ಟೊಂಕದ ಮ್ಯಾಗ. ಹಾಕ್ಲಕ್ಕೆ ಬರಲ್ರಿ ಕಿ ಹವ. ಲೆಫ್ಟ್ ಹ್ಯಾಂಡ್ಲಿಂದ ಅಡ್ಜಸ್ಟ್ ಮಾಡ್ಕೋಬೇಕ್ರಿ ತಿನ್ನೋ ಹಳ ಅಂದ್ರೆ. ಇದೊಂದು ಸ್ವಲ್ಪ ತೆಳ್ಳಗಾಗ್ಬೇಕ್ರಿ ಚಿನ್ನು ಹಳ. ತವಾ ಹಿಡ್ದು ಇದು ಮಾಡಕ್ಕೆ ಬರಲ್ರಿ. ನಿಮಗೆ ಹೆಂಗೆ ದಪ್ಪ ಬೇಕಾದ್ರೆ ದಪ್ಪ, ತೆಳ್ಳಗೆ ಬೇಕಾದ್ರೆ ತೆಳ್ಳಗ ಮಾಡ್ಕೋಬೇಕ್ರಿ. ನೋಡ್ರಿ ಎಗ್ ಆಮ್ಲೆಟ್ ಹೆಂಗೆ ಆಗ್ತದ ಅದಕ್ಕಿಂತ ಭಾರಿ ಟೇಸ್ಟ್ ಕೊಡ್ತದ್ರಿ. ಚೆನ್ನಾಗಿ ಬೇಯಿಸ್ಕೋಬೇಕ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೋರಿ, ಕಮೆಂಟ್ ಹಾಕ್ರಿ ಫ್ರೆಂಡ್ಸ್. ಲಾಂಗ್ ವಿಡಿಯೋ ಜಾಸ್ತಿ ಹಾಕೋದಾಗಲ್ರಿ.
ಲೈವ್ ಮಾಡ್ತೀನಿ ರೀ, ಡೈಲಿ ಸಪೋರ್ಟ್ ಮಾಡಿರಿ ಲೈವಿಗೆ.